ದೇವರೊಂದಿಗೆ ಅಂದರೆ ಯೇಸುವಿನೊಂದಿಗೆ ಆಳವಾದಂತಹ ಒಂದು ಅನ್ಯೋನ್ಯತೆ ಸಂಬಂಧವನ್ನು ಒಬ್ಬ ವ್ಯಕ್ತಿ ಹೊಂದಿದ್ದಾನೆ. ಆತನ ಒಂದು ಮಾತನ್ನು ಹೇಳ್ತಾನೆ ಸತ್ಯವೇದದಲ್ಲಿ, ಬಹಳ ಶ್ರೇಷ್ಠವಾದಂಥ ಒಂದು ಮಾತು. ಪ್ರೇರೆ ಎಲ್ಲರೂ ಸಹ ತೆಗೆಯೋಣ ಸಮಯದಲ್ಲಿ ಕೀರ್ತನೆಗಳ ಪುಸ್ತಕ 63ನೇ ಕೀರ್ತನೆ, 63ನೇ ಕೀರ್ತನೆಯಲ್ಲಿ ಒಂದು ಮಾತು ಹೀಗೆ ಬರೆಯಲ್ಪಟ್ಟಿದೆ. ಆ ವ್ಯಕ್ತಿ ಹೀಗೆ ಹೇಳ್ತಾನೆ, ದೇವರೊಂದಿಗೆ ಆಳವಾದಂಥ ಸಂಬಂಧ ಇಟ್ಕೊಂಡಿರುವಂಥ ವ್ಯಕ್ತಿ ಹೀಗೆ ಹೇಳ್ತಾನೆ. 63ನೇ ಅಧ್ಯಾಯದ 8ನೇ ವಾಕ್ಯವನ್ನು ಸಮಯದಲ್ಲಿ ಓದಿಕೊಳ್ಳೋಣ. ನನ್ನ ಆತ್ಮವು ನಿನ್ನನ್ನು ಅಂಟಿಕೊಂಡು ಹಿಂಬಾಲಿಸಿರುವುದು, ನಿನ್ನ ಬಲಗೈ ನನಗೆ ಆಧಾರವಾಗಿರುವುದು. ಸಾಕು. ಹಲ್ಲೆಲೂಯಾ, ಪ್ರೈಸ್ ದಿ ಲಾರ್ಡ್. ಪ್ರೇರೆ, ದೇವರೊಂದಿಗೆ ಆಳವಾದಂಥ ಒಂದು ಸಂಬಂಧವನ್ನ ಹೊಂದಿದಂಥ ವ್ಯಕ್ತಿ ಅಂತಂದ್ರೆ ಆತನ ಯಾರಾಗಿದ್ದಾನೆ ಅಂದ್ರೆ ದಾವೀದನಾಗಿದ್ದಾನೆ. ಯಾರು? ದಾವೀದನಾಗಿದ್ದಾನೆ. ದಾವೀದನು ದೇವರ ಜೊತೆಯಲ್ಲಿ ಚಿಕ್ಕ ಪ್ರಾಯದಿಂದಲೂ ಸಹ ಆತನು ದೇವರೊಂದಿಗೆ ಆಳವಾದಂಥ ಒಂದು ಸಂಬಂಧವನ್ನು ಹೊಂದಿಕೊಂಡು ಆತನು ನಡೀತಾ ಬರ್ತಾ ಇದ್ದಾನೆ. ಅದೇ ದಾವೀದ ಹೇಳುವಂಥ ಒಂದು ಮಾತು ಏನಪ್ಪಾ ಅಂದ್ರೆ, ನನ್ನ ಆತ್ಮವು ನಿನ್ನನ್ನು ಅಂಟಿಕೊಂಡು, ಹಲ್ಲೆಲೂಯಾ, ಪ್ರೈಸ್ ಗಾಡ್, ನನ್ನ ಆತ್ಮವು ನಿನ್ನನ್ನು ಅಂಟಿಕೊಂಡು ಹಿಂಬಾಲಿಸಿರುವುದು. ಪ್ರೈಸ್, ಎಷ್ಟು ಚೆನ್ನಾಗಿ ಹೇಳ್ತಾನೆ ನೋಡ್ರಿ. ಪ್ರೈಸ್ ಗಾಡ್. ಒಬ್ಬ ವ್ಯಕ್ತಿ ಈ ಮಾತನ್ನ ದೇವರ ಮುಂದೆ ಹೇಳ್ತಾನೆ ಅಂತಂದ್ರೆ ಅವನು ದೇವರೊಟ್ಟಿಗೆ ಎಷ್ಟು ನಿಕಟವಾದಂಥ ಸಂಬಂಧವನ್ನು ಆತನು ಹೊಂದಿದ್ದ ಯೋಚನೆ ಮಾಡ್ರಿ. ಎಷ್ಟು ದೇವರೊಂದಿಗೆ ಆಳವಾಗಿ ಆತನು ಅನ್ಯೋನ್ಯತೆಯಲ್ಲಿ ಇದ್ದಾನೆ ಎಂಬುದಾಗಿ ಯೋಚನೆ ಮಾಡ್ರಿ. ದಾವೀದನ ಪ್ರೇರೆ ಎಷ್ಟು ಮಾತ್ರಕ್ಕೂ ಸಹ ದೇವರನ್ನ ಆತನು ಬಿಟ್ಟುಕೊಡ್ಲಿಲ್ಲ. ಯಾವುದೇ ಸಂದರ್ಭದಲ್ಲೂ ಸಹ ದೇವರನ್ನ ಆತನು ಬಿಟ್ಟುಕೊಡ್ಲಿಲ್ಲ. ದೇವರೊಂದಿಗೆ ಸದಾ ಕಾಲವು ಆತನ ಏನ್ ಮಾಡ್ತಾ ಇದ್ದಾನೆ, ಅಂಟಿಕೊಂಡು ಆಳವಾದಂಥ ಅನ್ಯೋನ್ಯತೆಯಿಂದ ಆತನು ಜೀವಿಸ್ತಾ ಇದ್ದ. ಪ್ರೈಸ್ ದಿ ಲಾರ್ಡ್. ಪ್ರೇರೆ, ಆತನು ಶಾಲೆಗೆ ಹೋಗಿದ್ದಾನ ಗೊತ್ತಿಲ್ವಾ, ಶಾಲೆಗೆ ಹೋಗಿದ್ದಾನ ಹೋಗಿಲ್ವೋ ನಮಗಂತೂ ಗೊತ್ತಿಲ್ಲ. ಆದರೆ ಒಂದಂತೂ ನಿಜ, ಆತನು ಚಿಕ್ಕ ಪ್ರಾಯದವನಾಗಿರುವಾಗಲೇ ಆತನ ಕೆಲಸ ಏನಂತೆ, ಕುರಿ ಮೇಯಿಸುವ ಕೆಲಸ. ಏನ್ ಕೆಲಸ? ಕುರಿ ಮೇಯಿಸುವ ಕೆಲಸ. ದಾವೀದನ ಕೆಲಸ ಕುರಿ ಮೇಯಿಸುವ ಕೆಲಸ. ಆತನು ಅಡವಿಗಳಲ್ಲಿ ದೇವರನ್ನ ಮನಸಾರೆ ಸ್ತುತಿ ಮಾಡ್ತಾ ಇದ್ದಾನೆ, ಮನಸಾರೆ ಹೊಗಳುತ್ತಾ ಇದ್ದಾನೆ, ಮನಸಾರೆ ಪ್ರಾರ್ಥನೆ ಮಾಡ್ತಾ ಇದ್ದಾನೆ, ಮನಸಾರೆ ಆರಾಧನೆ ಮಾಡ್ತಾ ಇದ್ದಾನೆ. ಆತನು ಚಿಕ್ಕ ಪ್ರಾಯದಲ್ಲಿರುವಂತ ಆ ಒಂದು ದಾವೀದನು, ಎಲ್ಲರಿಂದ ಕೈ ಬಿಡಲ್ಪಟ್ಟಂತ ದಾವೀದನು, ಕುಟುಂಬದವರಿಂದ ದೂರ ತಳ್ಳಿಸಿಕೊಂಡಂತ ದಾವೀದನು, ಆತನು ಅಂದ್ಕೊಂಡ, ನನ್ನ ತಂದೆ ತಾಯಿಗಳು ನನ್ನನ್ನು ಕೈ ಬಿಟ್ಟಾರೇನು, ಯೆಹೋವನು ನನ್ನನ್ನು ಸೇರಿಸಿಕೊಳ್ಳುವನು. ಆತನು ಮುಖ್ಯವಾಗಿ ಯೆಹೋವನನ್ನ ಆತನೇ ನನ್ನ ತಂದೆ, ಆತನೇ ನನ್ನ ತಾಯಿ ಎಂಬುವಂಥ ರೀತಿಯಲ್ಲಿ ಸಂಪೂರ್ಣವಾಗಿ ಆಳವಾಗಿ ದೇವರ ಸಂಬಂಧದಲ್ಲಿ ಆತನು ಮುಳುಗಿ ಹೋಗಿದ್ದಾನೆ ದಾವೀದನು. ಹಲ್ಲೆಲೂಯಾ. ಪ್ರೇರೆ, ಈ ದಾವೀದ ಕುರಿ ಮೇಯಿಸುವಂತ ದಾವೀದ ಅಡವಿಗಳಲ್ಲಿ ಅಲ್ಲಲ್ಲಿ ತಿರುಗಾಡ್ತಾ ಕುರಿಗಳನ್ನ ಮೇಯಿಸುತ್ತಾ, ಆತನು ಸುಮ್ಮನೆ ಅರಟೆ ಹೊಡ್ಕೊಂಡು ಆತನು ಮೇಯಿಸ್ತಾ ಇಲ್ಲ. ಆತನು ಮೇಯಿಸುವಂತ ಪ್ರತಿ ಸಂದರ್ಭದಲ್ಲೂ ಸಹ ದೇವರನ್ನ ಸ್ತುತಿಸ್ತಾ ಇದ್ದಾನೆ, ಹೊಗಳ್ತಾ ಇದ್ದಾನೆ, ಕೊಂಡಾಡ್ತಾ ಇದ್ದಾನೆ, ಘನಪಡಿಸ್ತಾ ಇದ್ದಾನೆ. ದೇವರೊಂದಿಗೆ ಅವನು ಅಡವಿಲಿದ್ರೂ ಸಹ ಆಳವಾಗಿ ಸಂಬಂಧ ಹೊಂದಿದ್ದಾನೆ, ಮನೆಗೆ ಬಂದರೂ ಸಹ ಆಳವಾದ ಸಂಬಂಧ ಹೊಂದಿದ್ದಾನೆ. ಆತನಿಗೆ ಇಹಲೋಕದ ಪ್ರಪಂಚದ ಬಗ್ಗೆ, ಸ್ಥಿತಿಗತಿಗಳ ಬಗ್ಗೆ ಆತನಿಗೆ ಗೊತ್ತೇ ಇಲ್ಲ. ಸಂಪೂರ್ಣವಾಗಿ ದೇವರಲ್ಲಿ, ದೇವರ ಪ್ರೀತಿಯಲ್ಲಿ ಸಂಪೂರ್ಣವಾಗಿ ಆತನು ಮುಳುಗಿ ಹೋಗಿದ್ದಾನೆ. ಹಲ್ಲೆಲೂಯಾ, ಪ್ರೈಸ್ ದಿ ಲಾರ್ಡ್. ಪ್ರೇರೆ, ಅದಕ್ಕಾಗಿ ದೇವರೇನು ತೀರ್ಮಾನ ಮಾಡಿದ್ರು ಗೊತ್ತಾ, ಈ ದಾವೀದನನ್ನೇ ನಾನು ಅಭಿಷೇಕ ಮಾಡ್ತೇನೆ ಎಂಬುದಾಗಿ ದೇವರು ತೀರ್ಮಾನ ಮಾಡಿ ಸಮುವೇಲನನ್ನ ದಾವೀದನ ಬಳಿಗೆ ಕಳುಹಿಸಿ
ದೇವರು ಆ ಒಂದು ದಾವೀದನನ್ನು ಎಲ್ಲರ ಮುಂದೆಯೇ ಅಭಿಷೇಕ ಮಾಡ್ತಾರೆ. ಹಲ್ಲೆಲೂಯಾ, ಪ್ರೈಸ್ ದಿ ಲಾರ್ಡ್. ಓದ್ರಿ, ವಾಕ್ಯವನ್ನು ಓದ್ರಿ. 1 ಸಮುವೇಲ 16ನೇ ಅಧ್ಯಾಯ 13ನೇ ವಾಕ್ಯ. 1 ಸಮುವೇಲ ಸಮುವೇಲನು 16ನೇ ಅಧ್ಯಾಯ 13ನೇ ವಾಕ್ಯ. ಸಮುವೇಲನು ಎಣ್ಣೆಯ ಕೊಂಬನ್ನು ತೆಗೆದುಕೊಂಡು ಅವನನ್ನು ಅವನ ಸಹೋದರರ ಮಧ್ಯದಲ್ಲಿ ಅಭಿಷೇಕಿಸಿದನು. ಓಕೆ, ಪ್ರೈಸ್ ಗಾಡ್. ಮುಂದೆ ಕೂಡಲೇ ಯೆಹೋವನ ಆತ್ಮವು ದಾವೀದನ ಮೇಲೆ ಬಂದು ನೆಲೆಗೊಂಡಿತು. ಪ್ರೈಸ್ ಗಾಡ್. ಸಾಕು. ಹಲ್ಲೆಲೂಯಾ, ಪ್ರೈಸ್ ದಿ ಲಾರ್ಡ್. ದಾವೀದನು ದೇವರೊಂದಿಗೆ ಆಳವಾದ ಅನ್ಯೋನ್ಯತೆಯಲ್ಲಿ ಇದ್ದುದರಿಂದ ಎಲ್ಲಾ ಸಮಯದಲ್ಲಿ ದಾವೀದನು ದೇವರನ್ನೇ ಅಂಟಿಕೊಂಡು ನಡೆಯುತ್ತಾ ಇದ್ದುದರಿಂದ ದೇವರು ದಾವೀದನನ್ನ ಎಲ್ಲರ ಮುಂದೆಯೇ ದೇವರು ಅಭಿಷೇಕ ಮಾಡಿದರು. ಹಲ್ಲೆಲೂಯಾ, ಪ್ರೈಸ್ ದಿ ಲಾರ್ಡ್. ಅಭಿಷೇಕ, ಒಬ್ಬ ವ್ಯಕ್ತಿ ದೇವರಿಂದ ಅಭಿಷೇಕ ಹೊಂದುವಂಥದ್ದು ಅದು ಒಂದು ಸಣ್ಣ ಒಂದು ಕೆಲಸ ಅಲ್ಲ. ಯಾವುದೋ ಒಂದು ಬಿಡಪ್ಪ ಬಂದ ಎಣ್ಣೆ ಹಾಕ್ದ ಹೊಟ್ಟದ ಹಂಗೆಲ್ಲ. ಅದು ಇಡೀ ದಾವೀದನ ಜೀವನವನ್ನೇ ಬದಲಾವಣೆ ಮಾಡಿದಂಥ ಒಂದು ಅಭಿಷೇಕವಾಯಿತು ಪ್ರಿಯರೇ. ಹಲ್ಲೆಲೂಯಾ. ದಾವೀದನ ಪರಿಸ್ಥಿತಿಯೇ ಸಂಪೂರ್ಣವಾಗಿ ಬದಲಾವಣೆ ಆಯಿತು. ದಾವೀದನು ಅಡವಿಯಲ್ಲಿದ್ದಂಥ ದಾವೀದನನ್ನ ಆ ಅಭಿಷೇಕ ತೆಗೆದುಕೊಂಡು ಬಂದು ಸಿಂಹಾಸನದ ಮೇಲೆ ಕೂರಿಸ್ತಾ ಇದೆ. ಹಲ್ಲೆಲೂಯಾ. ಅಂತ ಅಭಿಷೇಕವನ್ನು ಹೊಂದಿದಂಥ ದಾವೀದ ಕಾರಣ ಯಾಕೆ ಗೊತ್ತಾ? ದೇವರೊಂದಿಗೆ ಅವನಿಗಿದ್ದಂಥ ನಿಕಟವಾದಂಥ ಒಂದು ಸಂಬಂಧ. ಯಾರೆಲ್ಲ ದೇವರೊಟ್ಟಿಗೆ ನಿಕಟವಾದಂಥ ಸಂಬಂಧವನ್ನು ಹೊಂದಿರ್ತಾರೋ ಅವರನ್ನ ದೇವರು ಎಷ್ಟು ಮಾತ್ರಕ್ಕೂ ಸಹ ದೇವರು ಅವರನ್ನ ಕೈ ಬಿಡುವುದಿಲ್ಲ ಪ್ರಿಯರೇ. ಹಲ್ಲೆಲೂಯಾ, ಪ್ರೈಸ್ ದಿ ಲಾರ್ಡ್. ಅದೇ 16ನೇ ಅಧ್ಯಾಯದ 18ನೇ ವಾಕ್ಯವನ್ನು ಹೋದ್ರಿ. 16-18. ಬೆತ್ಲೆಹೇಮಿನವನಾದ ಇಷಯನ ಮಗನನ್ನು ನೋಡಿದ್ದೇನೆ. ಅವನು ಚೆನ್ನಾಗಿ ಬಾರಿಸಬಲ್ಲವನು, ಪರಾಕ್ರಮಶಾಲಿಯು, ರಣಶೂರನು, ವಾಕ್ಚತುರನು, ಸುಂದರನು, ಯೆಹೋವನ ಅನುಗ್ರಹವನ್ನು ಹೊಂದಿದವನು ಆಗಿದ್ದಾನೆಂದು ತಿಳಿಸಿದನು. ಹಲ್ಲೆಲೂಯಾ, ಪ್ರೈಸ್ ದಿ ಲಾರ್ಡ್. ದಾವೀದನು ಪ್ರೇರೆ ಅನೇಕ ಸ್ವಭಾವಗಳಿತ್ತು ದಾವೀದನಲ್ಲಿ. ಶಾರೀರಿಕವಾಗಿಯೂ ಆತನು ಸುಂದರವಾಗಿ ಕಾಣಿಸ್ತಾ ಇದ್ದಾನೆ, ಮತ್ತೆ ವಾಕ್ ಚತುರನಾಗಿದ್ದಾನೆ, ಚಂದವಾಗಿ ಮಾತಾಡಲಿಕ್ಕೆ ಗೊತ್ತಿದೆ, ಚಂದವಾಗಿ ಆರಾಧನೆ ಮಾಡ್ಲಿಕ್ಕೆ ಗೊತ್ತಿದೆ, ಪ್ರಾರ್ಥನೆ ಮಾಡ್ಲಿಕ್ಕೆ ಗೊತ್ತಿದೆ. ಅಷ್ಟು ಮಾತ್ರವಲ್ಲ, ಆತನು ಚಿಕ್ಕ ಪ್ರಾಯದಲ್ಲೇ ಒಂದು ಹೆಸರನ್ನು ತೆಗೆದುಕೊಂಡಿದ್ದಾನೆ ಅಂತ ಪರಾಕ್ರಮಶಾಲಿ ಏನಾಗಿದ್ದಾನೆ? ಪರಾಕ್ರಮಶಾಲಿ ಆಗಿದ್ದಾನೆ. ಮತ್ತೆ ರಣಶೂರನು. ಪ್ರೈಸ್ ಗಾಡ್. ಚಿಕ್ಕ ಹುಡುಗನ ಅಂತ ದಾವೀದನಿಗೆ ಹೆಸರು ಕೊಡಲ್ಪಡ್ತಾ ಇದೆ. ಏನಂತ? ರಣಶೂರನು. ಪ್ರೈಸ್ ಗಾಡ್. ಅನೇಕರು ಯುದ್ಧ ಭೂಮಿಯಲ್ಲಿ ಹೋರಾಟ ಮಾಡ್ತಾ ಇದ್ದಾರೆ. ಅವನಿಗಿಂತಲೂ ದಷ್ಟಪುಷ್ಟವಾದಂಥ ವ್ಯಕ್ತಿಗಳು, ಅವನಿಗಿಂತಲೂ ವಯಸ್ಸಿನಲ್ಲಿ ದೊಡ್ಡವರಾದಂಥವರು, ಸ್ವತಃ ಅವನ ಅಣ್ಣಂದಿರೇ ಯುದ್ಧ ಭೂಮಿಯಲ್ಲಿ ಹೋರಾಡ್ತಾ ಇದ್ದಾರೆ. ಅವರಿಗೆ ರಣಶೂರರು ಎಂಬುದಾಗಿ ಹೇಳ್ತಾ ಇಲ್ಲ ಬೈಬಲ್, ಸತ್ಯವೇದ. ಈ ಒಂದು ದಾವೀದನಿಗೆ ಹೇಳ್ತಾ ಇದೆ ಏನಂತ? ಇವನೊಬ್ಬ ಏನಾಗಿದ್ದಾನೆ? ರಣಶೂರನಾಗಿದ್ದಾನೆ. ಹಲ್ಲೆಲೂಯಾ, ಪ್ರೈಸ್ ದಿ ಲಾರ್ಡ್. ಮತ್ತೆ ಎಲ್ಲಕ್ಕಿಂತ ಮುಖ್ಯವಾಗಿ ಅವನು ಯೆಹೋವನ ಅನುಗ್ರಹವನ್ನ ಹೊಂದಿದವನು. ಪ್ರೈಸ್ ಗಾಡ್. ಯೆಹೋವನ ಅನುಗ್ರಹವನ್ನು ಹೊಂದಿದಂಥ ದಾವೀದನನ್ನ ದೇವರು ಸಮುವೇಲನ ಮೂಲಕವಾಗಿ ಎಲ್ಲರ ಮುಂದೆ ಅಭಿಷೇಕ ಮಾಡಿದ ನಂತರ ಈಗ ಅದೇ ದಾವೀದನು ಈಗ ಅಡವಿಯಲ್ಲಿ ಕುರಿ ಮೇಯಿಸುವುದನ್ನ ಬಿಟ್ಟ ಈಗ ಸೌಲನು ದಾವೀದನನ್ನ ಅರಮನೆಗೆ ಕರೆಸ್ಕೊಳ್ತಾ ಇದ್ದಾನೆ. ಎಲ್ಲಿಗೆ? ಅರಮನೆಗೆ. ಕಾರಣ ಯಾಕೆ ಗೊತ್ತಾ? ಸೌಲನಿಗೆ ದುರಾತ್ಮ ಬರ್ತಾ ಇತ್ತು. ಏನು ಬರ್ತಾ ಇತ್ತು? ದುರಾತ್ಮ ಬರ್ತಾ ಇತ್ತು. ಇಸ್ರೇಲರ ಮೊದಲನೇ ಅರಸನಾದಂಥ ಸೌಲನ ಮೇಲೆ ದುರಾತ್ಮವು ಬರ್ತಾ ಇತ್ತು. ಆ ದುರಾತ್ಮವು ಯಾರು ಎಷ್ಟೇ ಪ್ರಾರ್ಥನೆ ಮಾಡಿದರೂ, ಏನೇ ಮಾಡಿದರೂ ಸಹ ಹೋಗ್ತಾ ಇರಲಿಲ್ಲ. ಅದು ಹೋಗ್ತಾ ಇದ್ದದ್ದು ಯಾರ ಮುಂದೆ ಗೊತ್ತಾ? ದಾವೀದನ ಮುಂದೆ. ಹಲ್ಲೆಲೂಯಾ, ಸ್ತೋತ್ರ.
ದಾವೀದನ ಒಂದು ಸಾರಿ ತನ್ನ ಕಿನ್ನರಿಯನ್ನು ತೆಗೆದುಕೊಂಡು ಒಂದು ಸಾರಿ ನುಡಿಸಿದರೆ ಸಾಕು, ಆತನ ಕಿನ್ನರಿಯನ್ನು ನುಡಿಸಿದರೆ ಸಾಕು, ಆ ಒಂದು ಸೌಲನ ಮೇಲೆ ಇದ್ದಂತ ಆ ಒಂದು ದುರಾತ್ಮವು ಸೌಲನನ್ನು ಬಿಟ್ಟು ಓಡಿ ಹೋಗ್ತಾ ಇತ್ತು. ಹಲ್ಲೆಲೂಯಾ, ಪ್ರೈಸ್ ದಿ ಲಾರ್ಡ್. ಪ್ರಿಯರೇ, ಕಾರಣ ಯಾಕೆ ಗೊತ್ತಾ? ಈಗ ದೇವರ ಅಭಿಷೇಕ ಯಾರ ಮೇಲಿದೆ? ಯಾರ ಮೇಲಿದೆ? ದಾವೀದನ ಮೇಲಿದೆ. ದಾವೀದನ ಮೇಲೆ ದೇವರ ಅಭಿಷೇಕ ಇರುವುದರಿಂದ ಆ ಒಂದು ಸೌಲನ ಮೇಲೆ ಬಂದಂತ ದುರಾತ್ಮವು ಸೌಲನನ್ನು ಬಿಟ್ಟು ಓಡಿ ಹೋಗ್ತಾ ಇತ್ತು. ಈಗ ಅವನು ಇಷಯನಿಗೆ ಹೇಳಿ ಕಳಿಸ್ತಾನೆ, ಇನ್ನು ಮೇಲೆ ದಾವೀದನ ಎಲ್ಲಿ ವಾಸ ಮಾಡಬೇಕು? ಅರಮನೆಯಲ್ಲಿ ವಾಸ ಮಾಡಬೇಕು. ಎಲ್ಲಿ? ಅರಮನೆಯಲ್ಲಿ ವಾಸ ಮಾಡಬೇಕು. ಅವನ ಸ್ಥಿತಿ ಬದಲಾವಣೆ ಆಗ್ತಾ ಇದೆ. ದಾವೀದನ ಪರಿಸ್ಥಿತಿ ಏನಾಗ್ತಾ ಇದೆ? ಬದಲಾವಣೆ ಆಗ್ತದೆ. ಹಲ್ಲೆಲೂಯಾ, ಪ್ರೈಸ್ ದಿ ಲಾರ್ಡ್. ಕರ್ತನ ನಾಮ ಸ್ತೋತ್ರ. 18ನೇ ಅಧ್ಯಾಯ 14ನೇ ವಾಕ್ಯ ಓದ್ರಿ. 1 ಸಾಮುವೇಲ 18:14. ಯೆಹೋವನು ಇವನ ಸಂಗಡ ಇದ್ದದ್ದರಿಂದ, ಯೆಹೋವನು ಇವನ ಸಂಗಡ ಇದ್ದದ್ದರಿಂದ ಎಲ್ಲಾ ಕಾರ್ಯಗಳಲ್ಲಿ ಇವನು ವಿವೇಕದಿಂದ ನಡೆಯುತ್ತಿದ್ದನು. ಹಲ್ಲೆಲೂಯಾ, ಪ್ರೈಸ್ ದಿ ಲಾರ್ಡ್. ದೇವರ ಅನುಗ್ರಹ ದಾವೀದನ ಮೇಲೆ ಇದ್ದದರಿಂದ, ದಾವೀದನು ದೇವರನ್ನ ಆಳವಾಗಿ ಪ್ರೀತಿ ಮಾಡ್ತಾ ಇರುವುದರಿಂದ, ದಾವೀದನ ಆತ್ಮ ದೇವರ ಜೊತೆಲೆ ಆಳವಾಗಿ ಅನ್ಯೋನ್ಯವಾಗಿ ಇದ್ದದರಿಂದ ಅವನು ಎಲ್ಲಾ ಕಾರ್ಯಗಳಲ್ಲಿ ದಾವೀದ ವಿವೇಕದಿಂದ ನಡ್ಕೊಳ್ತಾ ಇದ್ದ. ಹೇಗೆ ನಡ್ಕೊಳ್ತಾ ಇದ್ದ? ವಿವೇಕದಿಂದ ನಡ್ಕೊಳ್ತಾ ಇದ್ದ. ಹಲ್ಲೆಲೂಯಾ, ಪ್ರೈಸ್ ದಿ ಲಾರ್ಡ್. ಪ್ರಿಯರೇ, ನೋಡ್ರಿ, ದೇವರ ಜೊತೆ ಆಳವಾದಂಥ ಒಂದು ಸಂಬಂಧವನ್ನು ನಾವು ಇಟ್ಕೊಂಡ್ಬಿಟ್ರೆ ದೇವರು ದಯಪಾಲಿಸುವಂಥ ಆ ಒಂದು ವಿವೇಕ, ಜ್ಞಾನ ಎಲ್ಲವನ್ನು ಸಹ ದೇವರು ನಮ್ಮ ಮೇಲೆ ಕೊಡ್ತಾರೆ. ಹಲ್ಲೆಲೂಯಾ, ಸ್ತೋತ್ರ. ನಾವೇನು ಮಾಡಬೇಕು? ದೇವ್ರ ಜೊತೆಗೆ ಆಳವಾದಂಥ ಒಂದು ಸಂಬಂಧವನ್ನು, ಅನ್ಯೋನ್ಯತೆಯನ್ನು ನಾವು ಇಟ್ಕೊಳ್ಬೇಕು. ಹಲ್ಲೆಲೂಯಾ, ಪ್ರೈಸ್ ಗಾಡ್. ಇನ್ನೊಂದು ಬಹಳ ವ್ಯತ್ಯಾಸವಾದಂಥ ಒಂದು ವಿಷಯ ಏನಪ್ಪ ಅಂತಂದ್ರೆ, ಇನ್ನೊಂದು ನೀವು ತಿಳ್ಕೊಳ್ಳಿ, ಯಾರನ್ನ ದೇವರು ಅಭಿಷೇಕ ಮಾಡಿರ್ತಾರೋ ಅವರಿಗೆ ಅನೇಕ ವೈರಿಗಳಾಗ್ತಾರೆ. ಅನೇಕರೇನಾಗ್ತಾರೆ? ವೈರಿಗಳಾಗ್ತಾರೆ. ಅರ್ಥ ಆಗ್ತದೆಯಾ? ಯಾರನ್ನ ದೇವರು ಅಭಿಷೇಕ ಮಾಡಿರ್ತಾರೋ ಅಭಿಷೇಕಿಸಲ್ಪಟ್ಟವರಿಗೆ ಅನೇಕರು ವೈರಿಗಳ. ಇವರು ವೈರತ್ವ ಮಾಡ್ಕೊಳ್ಳಲ್ಲ, ಅಭಿಷೇಕ ಹೊಂದಿದವರು ವೈರತ್ವ ಮಾಡ್ಕೊಳ್ಳಲ್ಲ. ಅಭಿಷೇಕ ಹೊಂದಿದವರಿಗೆ ವಿರುದ್ಧವಾಗಿ ಅನೇಕ ವೈರಿಗಳು ಹುಟ್ಟುಕೊಳ್ತಾರೆ. ಹಲ್ಲೆಲೂಯಾ, ಪ್ರೈಸ್ ದಿ ಲಾರ್ಡ್. ಅದೇ ದಾವೀದನ ಜೀವಿತದಲ್ಲಿ ಅದೇ ಆಯ್ತು. ಸ್ತೋತ್ರ. ಎಲ್ಲಿಯವರೆಗೆ ದಾವೀದ ಅಭಿಷೇಕ ಹೊಂದದೇ ಇದ್ದನೋ ಅಲ್ಲಿಯವರೆಗೆ ಯಾವ ವೈರಿಗಳು ಅವನಿಗಿರ್ಲಿಲ್ಲ. ಅವನನ್ನ ಸಾಯಿಸುವಷ್ಟು ಮಟ್ಟಿಗೆ ಯಾವ ವೈರಿಗಳು ಅವನ ಮೇಲೆ ಇರಲಿಲ್ಲ. ಆದರೆ ಯಾವಾಗ ಅಭಿಷೇಕ ಹೊಂದಿದ್ನೋ ಅವಾಗ ಮೊದಲನೇ ವೈರಿ ಯಾರಾದ ಗೊತ್ತಾ? ಸೌಲನೇ ಆದ. ಯಾರು? ಸೌಲನೇ ವೈರಿ ಆದ. ಹಲ್ಲೆಲೂಯಾ, ಪ್ರೈಸ್ ದಿ ಲಾರ್ಡ್. ತೆಗಿರಿ ವಾಕ್ಯವನ್ನು ತೆಗಿರಿ. ಅದೇ 12ನೇ ವಾಕ್ಯ, 18ನೇ ಅಧ್ಯಾಯ 12ನೇ ವಾಕ್ಯ. ಯೆಹೋವನು ಸೌಲನನ್ನು ಬಿಟ್ಟು ದಾವೀದನ ಸಂಗಡ ಇದ್ದದ್ದರಿಂದ ಸೌಲನು ದಾವೀದನಿಗೆ ಭಯಪಟ್ಟು ಅವನನ್ನು ತನ್ನ ಸಾನ್ನಿಧ್ಯ ಸೇವೆಯಿಂದ ತಪ್ಪಿಸಿದನು. ಪ್ರೈಸ್ ಗಾಡ್, ಹಲ್ಲೆಲೂಯಾ, ಪ್ರೈಸ್ ದಿ ಲಾರ್ಡ್. ಯೆಹೋವನು ಸೌಲನನ್ನು ಬಿಟ್ಟು ದಾವೀದನ ಸಂಗಡ ಇದ್ದದ್ದರಿಂದ ಸೌಲನು ದಾವೀದನಿಗೆ ಏನ್ ಮಾಡಿದಂತೆ? ಭಯಪಟ್ಟ. ಭಯಪಟ್ಟ. ಪ್ರಿಯರೇ, ಕೆಲವರು ಅಭಿಷೇಕ ಹೊಂದಿದವರನ್ನ ನೋಡಿ ಕೆಲವರು ಭಯನೂ ಪಡ್ತಾರೆ, ಹಾಗೆ ಅವ್ರನ್ನ ತಿರಸ್ಕಾರನೂ ಮಾಡ್ತಾರೆ. ಒಂದು ಸಾರಿ, ಮೊದಲನೇ ಸಾರಿ ದಾವೀದನನ್ನು ನೋಡಿ ಸೌಲ ಭಯಪಟ್ಟ. ಮುಂದಿನ ಬಾರಿ ಬರೆಯಲ್ಪಟ್ಟಿದೆ 29ನೇ ವಾಕ್ಯವನ್ನು ಓದ್ರಿ. ಅದೇ 29ನೇ ವಾಕ್ಯ. ಸೌಲನು ಯೆಹೋವನು ದಾವೀದನ ಸಂಗಡ ಇದ್ದಾನೆಂದು ಸೌಲನು ತಿಳಿದು ಅವನಿಗೆ ಮತ್ತಷ್ಟು ಹೆದರುವವನಾಗಿ ಅವನ ನಿತ್ಯ ವೈರಿಯಾದನು. ದಾವೀದನಿಗೆ ಸೌಲ ಎಂತ ವೈರಿಯಾದನಂತೆ? ನಿತ್ಯ ವೈರಿಯಾದನು ಎಂಬುದಾಗಿ ಸತ್ಯವೇದ ಹೇಳ್ತದೆ. ಹಲ್ಲೆಲೂಯಾ, ಪ್ರೈಸ್ ದಿ ಲಾರ್ಡ್. ಪ್ರಿಯರೇ,
ನಮ್ಮ ಮೇಲೆ ಅಭಿಷೇಕ ಇದೆ ಅಂತಂದರೆ ಅದಕ್ಕೊಂದು ಗುರುತು. ಕೆಲವರು ನಮ್ಮ ಕಂಡ್ರೆ ಕೆಲವ್ರಿಗೆ ಆಗಲ್ಲ, ಕೆಲವ್ರಿಗೆ ಆಗಲ್ಲ, ನಮ್ಮ ಕಂಡ್ರೆ ಕೆಲವ್ರಿಗೆ ಆಗಲ್ಲ. ಕೆಲವ್ರು ನಮ್ಮ ಕಂಡ್ರೆ ಹೊಟ್ಟೆ ಕಿಚ್ಚು ಪಡ್ತಾರೆ. ಏನು ಮಾಡ್ತಾರೆ? ಹೊಟ್ಟೆ ಕಿಚ್ಚು ಪಡ್ತಾರೆ. ಕೆಲವ್ರು ನಮ್ಮಿಂದ ಅಂತರ ದೂರ ಆಗ್ಲಿಕ್ಕೆ ಹೋಗ್ತಾರೆ. ಕೆಲವ್ರು ನಮ್ಮ ಮಾತು ಕೇಳಲ್ಲ, ನಮ್ಮ ಮಾತನ್ನ ಕೇಳಲ್ಲ. ಅಲ್ಲಿಗೆ ನಾವು ತಿಳ್ಕೊಳ್ಬೇಕು, ದೇವರು ನಮ್ಮನ್ನ ಅಭಿಷೇಕದಲ್ಲಿ ನಡೆಸ್ತಾ ಇದ್ದಾರೆ. ಹಲ್ಲೆಲೂಯಾ, ಪ್ರೈಸ್ ದಿ ಲಾರ್ಡ್. ನೀನು ದೇವರೊಂದಿಗೆ ಆಳವಾಗಿ ನಿಕಟವಾದಂಥ ಸಂಬಂಧವನ್ನು ನೀನು ಹೊಂದಿದ್ರೆ, ದೇವರ ಜೊತೆಯಲ್ಲಿ ನೀನು ಅನ್ಯೋನ್ಯತೆ ನೀನು ಹೊಂದಿದ್ರೆ, ಅನೇಕರು ವೈರಿಗಳಾಗ್ತಾರೆ ನಿನಗೆ ವಿರುದ್ಧವಾಗಿ. ಆದರೆ ಒಂದಂತೂ ನಿಜ, ದೇವರಾದ ಕರ್ತನು ಸದಾಕಾಲವು ನಮ್ಮೊಂದಿಗೆ ಇರ್ತಾರೆ. ಹಲ್ಲೆಲೂಯಾ, ಸ್ತೋತ್ರ. ದೇವರು ಸೌಲನನ್ನ ಬಿಟ್ಟರು, ಆ ಸೌಲನ ಮೇಲೆ ಇದ್ದಂಥ ಆ ಒಂದು ಆಶೀರ್ವಾದ ಈಗ ಯಾರ ಮೇಲೆ ಬರ್ತಾ ಇದೆ? ದಾವೀದನ ಮೇಲೆ ಬರ್ತಾ ಇದೆ. ಹಲ್ಲೆಲೂಯಾ. ಆ ಸೌಲನಿಗಿದ್ದಂಥ ಒಂದು ಸ್ಥಾನ ಈಗ ದೇವರು ಯಾರಿಗೆ ಕೊಡ್ತಾ ಇದ್ದಾರೆ? ದಾವೀದನಿಗೆ ಕೊಡ್ತಾ ಇದ್ದಾರೆ. ಹಾಗಾಗಿ ಪ್ರೇರೆ, ನಾವು ದೇವರೊಟ್ಟಿಗೆ ನಾವು ಹೇಗಿರಬೇಕು? ಅನ್ಯೋನ್ಯತೆ ಉಳ್ಳವರಾಗಿರಬೇಕು. ಪ್ರೈಸ್ ಗಾಡ್. 2 ಸಮುವೇಲ 3ನೇ ಅಧ್ಯಾಯ 1ನೇ ವಾಕ್ಯವನ್ನು ಓದ್ಕೊಳ್ಳೋಣ. 2 ಸಮುವೇಲ 3ನೇ ಅಧ್ಯಾಯ 1ನೇ ವಾಕ್ಯ. ಬಹು ದಿವಸಗಳವರೆಗೆ ಸೌಲನ ವಂಶದವರಿಗೂ ದಾವೀದನ ವಂಶದವರಿಗೂ ಯುದ್ಧ ನಡೆದಿತ್ತು. ದಾವೀದನು ಬಲಗೊಳ್ಳುತ್ತಾ ಬಂದನು, ಸೌಲನ ವಂಶವು ದುರ್ಬಲವಾಗುತ್ತಾ ಬಂದಿತು. ಓಕೆ, ಹಲ್ಲೆಲೂಯಾ, ಸ್ತೋತ್ರ. ದಾವೀದನಿಗೆ ಸೌಲನ ವಂಶ ಎಷ್ಟು ಮಟ್ಟಿಗೆ ಅಂತಂದ್ರೆ, ಸೌಲ ತೀರ್ ಹೋದ್ರೂ ಸಹ, ಸೌಲ ಮರಣ ಹೊಂದಿದ್ರು ಸಹ ಅವನ ವಂಶದವರು ದಾವೀದನನ್ನ ಬಿಡ್ತಾ ಇಲ್ಲ. ಹಲ್ಲೆಲೂಯಾ, ಪ್ರೈಸ್ ದಿ ಲಾರ್ಡ್. ಆದರೆ ಬೈಬಲ್ ಏನು ಹೇಳುತ್ತೆ ಗೊತ್ತಾ? ಒಂದು ದಿವಸವೂ ಸಹ ಸೌಲನ ಮುಂದೆ ದಾವೀದನು ಸೋತು ಹೋಗಲಿಲ್ಲ. ಹಲ್ಲೆಲೂಯಾ. ಎಷ್ಟೋ ಸಾರಿ ಆ ಸೌಲನೆ, ವೈರಿಯಾದಂಥ ಸೌಲನೆ ದಾವೀದನ ಕೈಗೆ ಸಿಕ್ಕಿದ್ರೂ ಸಹ ದಾವೀದ ಅವನನ್ನ ಏನೂ ಮಾಡದೆ ಅವನನ್ನ ಹಾಗೆ ಬಿಟ್ಟು ಬಿಟ್ಟನು. ಹಲ್ಲೆಲೂಯಾ, ಪ್ರೈಸ್ ದಿ ಲಾರ್ಡ್. ಒಂದು ತಿಳ್ಕೊಳ್ರಿ, ಅಭಿಷೇಕ ಯಾರ ಮೇಲೆ ಇರ್ತದೋ ಅವರನ್ನ ಅನೇಕರು ಏನ್ ಮಾಡ್ತಾರೆ? ದ್ವೇಷ ಮಾಡ್ತಾರೆ. ಆಮೇಲೆ ಅಭಿಷೇಕ ಯಾರಲ್ಲಿ ಇದೆಯೋ ಅವರು ಎಲ್ಲರನ್ನ ಪ್ರೀತಿಸ್ತಾರೆ. ಅರ್ಥ ಆಗ್ತದೆಯಾ? ಇನ್ನೊಂದ್ಸರಿ ಹೇಳ, ಯಾರಿಗೆ ಅಭಿಷೇಕ ಇದೆಯೋ ಅವರು ನೋಡಿ ಅನೇಕರು ಏನಾಗ್ತಾರೆ? ದ್ವೇಷ ಮಾಡ್ತಾರೆ, ವೈರಿಗಳಾಗ್ತಾರೆ. ಅದೇ ಅಭಿಷೇಕ ಹೊಂದಿರುವಂತ ವ್ಯಕ್ತಿ ಎಲ್ಲರನ್ನೇನು ಮಾಡ್ತಾನೆ? ಪ್ರೀತಿಸ್ತಾನೆ. ಹಲ್ಲೆಲೂಯಾ, ಇದೇ ವ್ಯತ್ಯಾಸ. ದೇವರೊಂದಿಗೆ ದಾವೀದನು ಆಳವಾದಂಥ ಸಂಬಂಧವನ್ನು ಇಟ್ಕೊಂಡಿದ್ದರಿಂದ, ದೇವರ ಅಭಿಷೇಕ ದಾವೀದನ ಮೇಲೆ ಬಂದಿದ್ದರಿಂದ ದಾವೀದನು ಸೌಲನನ್ನ ದ್ವೇಷ ಮಾಡಲಿಲ್ಲ. ಪ್ರೇರೆ, ದ್ವೇಷ ಮಾಡಿದಿದ್ರೆ ಯಾವತ್ತೋ ಸೌಲನ ಕಥೆನ ಮುಗಿಸ್ಬೋದಾಗಿತ್ತು. ಆದರೆ ದಾವೀದನು ಸೌಲನನ್ನ ದ್ವೇಷ ಮಾಡಲಿಲ್ಲ. ಆದರೆ ಸೌಲನ ವಂಶವೇ ದಾವೀದನಿಗೆ ವಿರುದ್ಧವಾಗಿ ತಿರುಗಿ ಬೀಳ್ತಾ ಇದ್ದಾರೆ. ಆದರೆ ದೇವರ ವಾಕ್ಯ ಹೇಳ್ತದೆ, ದಾವೀದನು ಬಲಗೊಳ್ಳುತ್ತಾ ಬಂದನು, ಸೌಲನ ವಂಶವು ದುರ್ಬಲವಾಗುತ್ತಾ ಬಂದಿತ್ತು. ಹಲ್ಲೆಲೂಯಾ. ದಾವೀದನ ವಂಶವು, ದಾವೀದನು ಬಲಗೊಳ್ಳುತ್ತಾ ಬಂದನು, ಸೌಲನ ವಂಶವು ದುರ್ಬಲವಾಗುತ್ತಾ ಬಂದಿತ್ತು. ಪ್ರೈಸ್ ಗಾಡ್, ದೇವರ ನಾಮ ಸ್ತೋತ್ರ. ಹಾಗಾಗಿ ಪ್ರೇರೆ, ನಾವು ದೇವರೊಟ್ಟಿಗೆ ನಾವೇನಾಗಿರಬೇಕು? ಅನ್ಯೋನ್ಯವಾಗಿ ಆಳವಾದಂಥ ಒಂದು ಸಂಬಂಧ ದೇವರ ಜೊತೆಗೆ ನೀವು ಇಟ್ಕೊಳ್ಳೋದಾದರೆ, ದಾವೀದನನ್ನ ಆಶೀರ್ವದಿಸಿದಂಥ ದೇವರು, ದಾವೀದನನ್ನ ಅಭಿಷೇಕ ಮಾಡಿದಂಥ ದೇವರು ನಮ್ಮೆಲ್ಲರನ್ನು ಸಹ ದೇವರು ಅಭಿಷೇಕವನ್ನ, ಆಶೀರ್ವಾದವನ್ನ ಮಾಡ್ತಾರೆ. ಹಲ್ಲೆಲೂಯಾ, ಸ್ತೋತ್ರ. ಈ ಲೋಕದಲ್ಲಿ ನಾವಿದ್ದೇವೆ, ಆದರೂ ಲೋಕದವರ ಹಾಗೆ ನಾವು ನಡ್ಕೊಳ್ಬಾರ್ದು. ಇಹಲೋಕದವರಿಗೂ ನಮಗೂ ಒಂದು ವ್ಯತ್ಯಾಸ. ಇಹಲೋಕದವರಿಗೂ ಅಭಿಷೇಕ ಹೊಂದಿರುವವರಿಗೂ ಒಂದು ವ್ಯತ್ಯಾಸ ಇರಬೇಕು. ಹಲ್ಲೆಲೂಯಾ, ಪ್ರೈಸ್ ದಿ ಲಾರ್ಡ್. ನಾವು ಆ ವ್ಯತ್ಯಾಸದಿಂದ ನಾವು ಜೀವಿಸಬೇಕು.
ದಾವಿದ ಒಂದು ಮಾತು ಹೇಳ್ತಾನೆ. ಇನ್ನೊಂದು ವಾಕ್ಯವನ್ನು ಓದಿಕೊಂಡು ನಾವು ಪ್ರಾರ್ಥನೆ ಮಾಡೋಣ. ಕೀರ್ತನೆಗಳ ಪುಸ್ತಕ 71ನೇ ಕೀರ್ತನೆ 8ನೇ ವಾಕ್ಯವನ್ನು ಓದ್ರಿ. 71:8 ವಚನವನ್ನು. ನನ್ನ ಬಾಯಲ್ಲಿ ನಿನ್ನ ಸ್ತೋತ್ರವಲ್ಲದೆ ಮತ್ತೊಂದಿಲ್ಲ, ನಿನ್ನ ಸ್ತೋತ್ರವಲ್ಲದೆ ಮತ್ತೊಂದಿಲ್ಲ. ದಿನವೆಲ್ಲ ನಿನ್ನ ಘನತೆಯನ್ನು ವರ್ಣಿಸುತ್ತಿರುವೆನು. ಹಾಲೆಲೂಯಾ. ದಾವೀದನು ಹೇಳ್ತಾನೆ ಪ್ರಿಯರೇ, ದಾವೀದನು ದೇವರೊಟ್ಟಿಗೆ ಅನ್ಯೋನ್ಯವಾಗಿ ಐಕ್ಯವಾಗಿ ಆಳವಾದಂಥ ಸಂಬಂಧವನ್ನ ಇಟ್ಟದ್ದರಿಂದ ದೇವರು ದಾವೀದನು ಅಡವೆಯಲ್ಲಿದ್ದಂತಹ ಒಂದು ದಾವೀದನನ್ನ ದೇವರು ತೆಗೆದುಕೊಂಡು ಬಂದು ಈಗ ಸೌಲನನ್ನ ನಂತರ ಈಗ ದಾವೀದನನ್ನ ದೇವರು ಇಸ್ರೇಲ್ ದೇಶಕ್ಕೆ ರಾಜನನ್ನಾಗಿ ಮಾಡಿದ ಮೇಲೆ ಈಗ ಅದೇ ಒಂದು ಸಂಬಂಧವನ್ನ ದೇವರೊಟ್ಟಿಗೆ ಆಳವಾಗಿ ಇಟ್ಕೊಂಡು ಹೋಗ್ತಾ ಇದ್ದಾನೆ ದಾವೀದನು. ಈಗ ಹೇಳ್ತಾ ಇದ್ದಾನೆ ಏನಂತ, ನನ್ನ ಬಾಯಲ್ಲಿ ನಿನ್ನ ಸ್ತೋತ್ರವಲ್ಲದೆ ಮತ್ತೊಂದಿಲ್ಲ, ದಿನವೆಲ್ಲ ನಿನ್ನ ಘನತೆಯನ್ನು ವರ್ಣಿಸುತ್ತಿರುವೆನು. ಹಲ್ಲೆಲೂಯಾ, ಪ್ರೈಸ್ ದಿ ಲಾರ್ಡ್. ದೇವರನ್ನ ದಿನವೆಲ್ಲ ಆತನು ಪ್ರಾರ್ಥನೆ ಮಾಡ್ತಾ ಇದ್ದಾನೆ, ದಿನವೆಲ್ಲ ಆರಾಧನೆ ಮಾಡ್ತಾ ಇದ್ದಾನೆ, ದಿನವೆಲ್ಲ ಸ್ತೋತ್ರ ಹೇಳ್ತಾ ಇದ್ದಾನೆ. ಪ್ರೇರೆ, ನಮ್ಮ ಜೀವನದಲ್ಲಷ್ಟೇ ಯಾವಾಗಲೂ ದೇವರ ಸ್ತೋತ್ರ ನಮ್ಮ ಬಾಯಲ್ಲಿ ಇರುವುದಾದರೆ, ದೇವರನ್ನ ನಾವು ಯಾವಾಗಲೂ ಮಹಿಮೆನ ನಾವು ಪಡಿಸ್ತಾ ಇರುವುದಾದರೆ, ದಾವಿದನಿಗೆ ಆಶೀರ್ವಾದ ಮಾಡಿದಂಥ ದೇವರು ನಮ್ಮನ್ನು ಆಶೀರ್ವಾದ ಮಾಡ್ತಾರೆ. ಸ್ತೋತ್ರ. ದಿನವೆಲ್ಲ ನಿನ್ನ ಘನತೆಯನ್ನ ವರ್ಣಿಸ್ತಿರುವೆ. ಪ್ರತಿದಿನ ದಾವೀದ ಒಂದು ದಿನವೂ ಸುಮ್ಮನಾಗ್ಲಿಲ್ಲ. ಅವನ ಬಾಯಿ ಒಂದು ದಿನವೂ ಸಹ ಅವನ ಬಾಯನ್ನು ಯಾರ ಕೆಲಸ ಕಟ್ಟಾಕ್ಲಿಕ್ಕೆ ಸಾಧ್ಯ ಆಗಲಿಲ್ಲ. ಅಡವೆಯಲ್ಲಿ ಕುರಿ ಮೇಯಿಸುವಾಗಲೂ ಅವನ ಬಾಯನ್ನ ಯಾರು ಸಹ ಕಟ್ಟಾಕ್ಲಿಕ್ಕೆ ಆಗಲಿಲ್ಲ. ಅವನು ಸ್ತೋತ್ರ ರಾಜನಾಗಿ ಬಂದ ಮೇಲೂ ಸಹ ಕಟ್ಟಕ್ಕಾಗಲಿಲ್ಲ. ಅಥವಾ ಸೌಲನಿಂದ ತಪ್ಪಿಸಿಕೊಂಡು ಓಡಿ ಹೋದಾಗ ಗುಹೆಯಲ್ಲಿ ಕುಳಿತಿರುವಾಗಲೂ ಅಡಗಿಕೊಂಡಾಗಲೂ ಸಹ ಆತನ ಬಾಯನ್ನ ಯಾರು ಸಹ ಕಟ್ಟಾಕ್ಲಿಕ್ಕೆ ಆಗ್ಲಿಲ್ಲ. ಅವನೆಲ್ಲ ಸಂದರ್ಭದಲ್ಲೂ ಸಹ ದೇವರನ್ನ ಆತನು ಸ್ತುತಿ ಮಾಡ್ತಾ ಇದ್ದಾನೆ. ಹಲ್ಲೆಲೂಯಾ, ಸ್ತೋತ್ರ. ದೇವರನ್ನ ಮಹಿಮೆ ಪಡಿಸ್ತಾ ಇದ್ದಾನೆ. ಹಾಗೆ ನಮ್ಮ ಜೀವನದಲ್ಲೂ ಸಹ ಯಾವಾಗಲೂ ಸಹ ದೇವರೊಟ್ಟಿಗೆ ಆಳವಾದಂಥ ಸಂಬಂಧವನ್ನು ನಾವು ಇಟ್ಟುಕೊಳ್ಬೇಕು. ಹಾಗೆ ಇಟ್ಟುಕೊಳ್ಳೋದಾದ್ರೆ ದೇವರು ಖಂಡಿತವಾಗಿ ನಮ್ಮನ್ನು ಆಶೀರ್ವಾದ ಮಾಡ್ತಾರೆ. ಹಲ್ಲೆಲೂಯಾ, ಪ್ರೈಸ್ ದಿ ಲಾರ್ಡ್. ದೇವರು ವಾಕ್ಯದ ಮೂಲಕವಾಗಿ ನಮ್ಮೆಲ್ಲರನ್ನ ಆಶೀರ್ವಾದ ಮಾಡಿ